ತುಂಬಾ ಸರ್ ಬೆಳ್ದಾಗ್ಬಿಟ್ಟಿದೆ ಸರ್. ಇದನ್ನ ಯೂಟ್ಯೂಬ್ ನೋಡ್ಬಿಟ್ಟು 20 ಡೇಸ್ ಫುಲ್ ಪತ್ತೆ ಇದ್ದು ಆಮೇಲೆ ಯಾರು ಇವನೇ ಸರ್ ಬಂದು ಇಲ್ಲ ಟ್ಯಾಬ್ಲೆಟ್ಸ್ ಬೆಟ್ಟೆ ಇನ್ನೇನು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ಬೇಕಿತ್ತು, ಆ ತರ ಆಗಿದೆ. ಅದ್ಯಾರು ಹೇಳಿದ್ರು ಆಯುರ್ವೇದಿಕ್ ತಗೊಳ್ಳಿ ಅಂತ. ಆಯುರ್ವೇದಿಕದಲ್ಲಿ ಹೋದಾಗ ನನಗೆ ಆಯುರ್ವೇದಿಕ್ ತಗೊಂಡಾಗ ನನಗೆ ಅವ್ರು ಹೇಳಿದ್ರು ನೀವು ಟೀಲೇ ತಗೊಬೇಕು ಈ ಟ್ಯಾಬ್ಲೆಟ್ಸ್ ಅನ್ನ ಅಂತ ಹೇಳಿದ್ರು ಸರ್. ಆಮೇಲೆ ಮಂಡೇ ತೋರಿಸ್ಕೊಂಡ್ ಬಂದೆ, ಟ್ಯೂಸ್ಡೇ ತಗೊಂಡೆ ಮಾರ್ನಿಂಗು. ವೆಡ್ನೆಸ್ಡೇ ಈ ಕಾಲು ಫುಲ್ಲು ಊದ್ಕೊಂಡ್ಬಿಟ್ಟು ಟ್ವಿಸ್ಟ್ ಆಗ್ಬಿಟ್ಟಿದೆ, ಸ್ಟ್ರೈಟ್ ಇದ್ದಿದ್ ಕಾಲು. ನನಗೆ ನನ್ ಬದುಕೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಚಿಕ್ಕಮಂಗ್ಳೂರು, ಹಾಸನ್ನು ಎಲ್ಲಾ ಕಡೆನೂ ಸುತ್ತಿ ತೋರ್ಸ್ಕೊಳ್ಳೋಕ್ ಜಾಗನೇ ಇಲ್ಲ. ಕೊನೆಗೆ ನಾನು ಇನ್ನು ಆಗೋದಿಲ್ಲ, ಇನ್ನು ಆಯ್ತು ನನ್ನ ಕತೆ ಮುಗೀತು, ಯಾವತ್ತಿದ್ರು ಒಂದಿನ ಹೋಗೋದೇ ಅಲ್ವಾ ಡಿಸೈಡ್ ಮಾಡ್ಬಿಟ್ಟಿದ್ದೆ. 64 ವರ್ಷಕ್ಕೆ ಇನ್ನು 64 ಅಷ್ಟೇ. 64 ಆ ತರ ಆಗ್ಬಿಟ್ಟಿತ್ತೆ ಸರ್. ಆಮೇಲೆ ನನ್ನ ಯಜಮಾನ್ರಿಗೆ ಹೇಳ್ಬಿಟ್ಟಿದ್ದೆ, ನಾನು ತಗೊಂಡ್ ಬಂದು ವಿಷ ಕೊಟ್ಬಿಡಿ ಸಾಕು, ಬೇಡ ನನಗಿನ್ನ ಸಾಕು ನನ್ನ ಜೀವನ. ಆಮೇಲೆ ನಾನು ಇದ್ಯಾರ್ದು ಇದಿರ್ಲಿದೆ, ಇದು ನೀವು ಹುಬ್ಳಿಲ್ಲ ಧಾರವಾಡದಲ್ಲ ಇದ್ದೀರಾ, ಅಲ್ಲಿ ಹೆಂಗಪ್ಪ ಹೋಗೋದು ಅಂತ ಅನ್ಕೊಂಡಿದ್ದೆ. ಆಮೇಲೆ ನನ್ನ ಮಗಳಿಗೆ ಹೇಳಿದೆ, ಇಲ್ಲೊಂದು ನಂಬರ್ ಬರ್ತಾ ಇದೆ, ಇದೊಂದು ನಂಬರ್ ಫೋನ್ ಮಾಡಿ ಕೇಳು ಅಂತ. ಆಮೇಲೆ ಅವ್ರು ಕೇಳಿದಕ್ಕೆ ಬೆಂಗಳೂರು ಹೋಗಿದ್ದೆ, ಜೀವ ವಾಪಸ್ ಬಂದ್ಬಿಡ್ತು ಸರ್. ಆಮೇಲೆ 1 ತಿಂಗಳು ತಗೊಳ್ಳಿ ನೋಡೋಣ, 1 ತಿಂಗಳು ಟೀ ಕುಡಿಸ್ಬಿಟ್ರು ಸರ್. ಫುಲ್ ಬೆಡ್ ಎಲ್ಲದನ್ನು ಲಿಕ್ವಿಡ್ ಮಾಡಿ ಕುಡಿಸಿದ್ದಾರೆ ಸರ್. ನನ್ನ ಸತ್ತರೆ ಮಾತ್ರ ಯಾರು ನೀರು ಕುಡಿಸ್. ನೀವೇ ಕಲ್ತಿದ್ದೀರಾ? ಅಲ್ಬಿಡಿ ಸರ್, ಧೈರ್ಯವಾಗಿದೆ ಸರ್, ಚೆನ್ನಾಗಿದ್ದಾರಲ್ಲ ಸರ್. ಇವಾಗ ಒಳ್ಳೆ ಟೈಮ್ ಬಂದಿದೆಲ್ಲ ಸರ್. ಆಕ್ಸಿಡೆಂಟ್ ಹೌದು, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಬಿಡಿ ಸರ್, ಚೆನ್ನಾಗಿದ್ದಾರೆ ಸರ್. ತಾಯಿಗಿನ್ನ ದೇವರಿಲ್ಲ ಅವರು. ಯಾಕಂದ್ರೆ ನಾನು ಅಮ್ಮನ ಈ ತರ ನೋಡ್ತೀನಿ ನಡೀತಾರೆ ಅಂತ ನಾನು ನನ್ನ ಕಡೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋದು ಸರ್, ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋದೇ ನಮಗೆ ನೀವು ಕೊಟ್ಟಿದ್ದ ಆಶೀರ್ವಾದ ಸರ್. ಅದು ಅವರು ಪಟ್ಟಿದ್ದಾರಲ್ಲ ಸರ್. ವೆರಿ ಹ್ಯಾಪಿ ಸರ್. ನಿಜವಾಗ್ಲೂ ಸರ್ ನಮ್ಮ ಪಾಲಿಗೆ ಮಾತ್ರ ದೇವರಾಗಿ ಬಂದ್ಬಿಟ್ಟಿದ್ದೀರಾ. ನಿಮ್ಮನ್ನ ನೋಡ್ತಿರೋದಿದೆ ಅಷ್ಟೇ ಸರ್. ನನಗೆ ಯಾವ ಡಾಕ್ಟರ್ ಕೊಟ್ಟರು ಟ್ರೀಟ್ಮೆಂಟ್ ನಿಜವಾಗ್ಲೂ ಸರ್ ಎಲ್ಲ ವೆರಿ ಪೊಟೆನ್ಶಿಯಲ್ ಟ್ರೀಟ್ಮೆಂಟ್ ಮಾಡೋದು. ಸಿಸ್ಟರ್ಗಳು, ಇವರು ಡಾಕ್ಟರ್ ಇಂಜೆಕ್ಷನ್ ಕೊಡೋರು ಎಲ್ಲರಿಗೂ ನಿಜವಾಗ್ಲೂ ಒಳ್ಳೇದ್ ಮಾಡ್ಲಿ ಸರ್. ಅಷ್ಟು ನಮಸ್ಕಾರ ಮಾಡ್ತಿದ್ದೀವಿ. ನಮ್ ಯೂಟ್ಯೂಬ್ ನೋಡೋಂತರ ಏನ್ ಹೇಳ್ತೀರಾ? ಎಲ್ಲರೂ ಬನ್ನಿ, ಈ ತರ ಪೇನ್ಗಳಿದ್ರೆ ನಿಮ್ಗೆ ದೇವರಂತ ಡಾಕ್ಟರ್ ಸಿಕ್ಕಿದ್ದಾರೆ, ಆಸ್ಪತ್ರೆ ಇದೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಸಿಸ್ಟ್ರಿಂದ ಹಿಡಿದು ಡಾಕ್ಟ್ರಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿ ನೋಡ್ಕೊಳ್ತಾರೆ. ಬಂದು ಹುಷಾರ್ ಮಾಡ್ಕೊಳ್ಳಿ. ಬೆಳ್ದಾಗ್ಬಿಟ್ಟಿದೆ ಸರ್. ಇದನ್ನ ಯೂಟ್ಯೂಬ್ ನೋಡ್ಬಿಟ್ಟು 20 ಡೇಸ್ ಫುಲ್ ಪತ್ತೆ ಇದ್ದು ಆಮೇಲೆ ಯಾರು ಇವನೇ ಸರ್ ಬಂದು ಇಲ್ಲ ಟ್ಯಾಬ್ಲೆಟ್ಸ್ ಬೆಟ್ಟೆ ಇನ್ನೇನು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ಬೇಕಿತ್ತು, ಆ ತರ ಆಗಿದೆ. ಆಮೇಲೆ 20 ಡೇಸ್ ಫುಲ್ಲು ಪತ್ತೆ ಇಟ್ಬಿಟ್ಟು ಕಾಫಿ ಯಾವಾಗ ಬಿಟ್ಟೆ ಮಂಡೇ, ಟ್ಯೂಸ್ಡೇನೆ ಸ್ವಲ್ಪ ಬೆಡ್ಡಿಂದ ಎದ್ದು ಕುತ್ಕೊಂಡು ನಿಲ್ಲಿಸಕ್ಕೆ ಒಬ್ರು ಬೇಕಾಗಿತ್ತು, ಮತ್ತೆ ನಡಿಯಕ್ಕೆ ಗೋಡೆ ಇಟ್ಕೊಂಡ್ರೆ ನಡಿಬೋದಾಗಿತ್ತು ನಾನು. ಅಷ್ಟಕ್ಕೆ ಬಂದೆ ಸರ್. ಆಮೇಲೆ ಗೊತ್ತಾಯ್ತು ಇವ್ರ ಹತ್ರ ಹೋದ್ರೆ ನನಗೆ ವಿಷಯ ಇಲ್ಲ ಸರ್. ಇಂಗ್ಲಿಷ್ ಮೆಡಿಸಿನ್ ತೆಗ್ದಾಗ ಓಡಾಡ್ತಾ ಇದ್ದೆ ನಾನು ಚೆನ್ನಾಗಿ. ಯಾರೋ ಹೇಳಿದ್ರು ಸ್ನಾನ ಮಾಡಿದ್ರೆ ತುಂಬಾ ಬರೋದು, ಪೇನ್ ಬರೋದು ಮೂಳೆಯಿಂದ. ಆಮೇಲೆ ನನಗೆ ಇದು ತುಂಬಾ ಅಳ್ತಾ ಇದೆ, ಸ್ನಾನ ಯಾಕಪ್ಪ ಮಾಡ್ಕೊಂಡು ಬಂದೆ ಅಂತ. ಅದ್ಯಾರು ಹೇಳಿದ್ರು ಆಯುರ್ವೇದಿಕ್ ತಗೊಳ್ಳಿ ಅಂತ. ಆಯುರ್ವೇದಿಕದಲ್ಲಿ ಹೋದಾಗ ನನಗೆ ಆಯುರ್ವೇದಿಕ್ ತಗೊಂಡಾಗ ನನಗೆ ಅವ್ರು ಹೇಳಿದ್ರು ನೀವು ಟೀಲೇ ತಗೊಬೇಕು ಈ ಟ್ಯಾಬ್ಲೆಟ್ಸ್ ಅನ್ನ ಅಂತ ಹೇಳಿದ್ರು ಸರ್. ಆಮೇಲೆ ಮಂಡೇ ತೋರಿಸ್ಕೊಂಡ್ ಬಂದೆ, ಟ್ಯೂಸ್ಡೇ ತಗೊಂಡೆ ಮಾರ್ನಿಂಗು. ವೆಡ್ನೆಸ್ಡೇ ಈ ಕಾಲು ಫುಲ್ಲು ಊದ್ಕೊಂಡ್ಬಿಟ್ಟು ಟ್ವಿಸ್ಟ್ ಆಗ್ಬಿಟ್ಟಿದೆ, ಸ್ಟ್ರೈಟ್ ಇದ್ದಿದ್ ಕಾಲು. ನನಗೆ ನನ್ ಬದುಕೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಆಮೇಲೆ ಆ ಡಾಕ್ಟರ್ಗಿನ್ನ ಕೇಳಿದ್ರೆ ನೀವು ಈಗ್ಲೇನು ಇಷ್ಟು ಒಂದೇ ದಿನಕ್ಕೆ ಈ ತರ ಹೇಳ್ತಾ ಇದ್ದೀರಲ್ಲ. ಆಮೇಲೆ 1 ತಿಂಗಳು ತಗೊಳ್ಳಿ ನೋಡೋಣ, 1 ತಿಂಗಳು ಟೀ ಕುಡಿಸ್ಬಿಟ್ರು ಸರ್. ಫುಲ್ ಬೆಡ್ ಎಲ್ಲದನ್ನು ಲಿಕ್ವಿಡ್ ಮಾಡಿ ಕುಡಿಸಿದ್ದಾರೆ ಸರ್. ನನ್ನ ಸತ್ತರೆ ಮಾತ್ರ ಯಾರು ನೀರು ಕುಡಿಸ್. ನೀವೇ ಕಲ್ತಿದ್ದೀರಾ? ಅಲ್ಬಿಡಿ ಸರ್, ಧೈರ್ಯವಾಗಿದೆ ಸರ್, ಚೆನ್ನಾಗಿದ್ದಾರಲ್ಲ ಸರ್. ಇವಾಗ ಒಳ್ಳೆ ಟೈಮ್ ಬಂದಿದೆಲ್ಲ ಸರ್. ಆಕ್ಸಿಡೆಂಟ್ ಕಷ್ಟಪಡಿ. ಹೌದು, ಥ್ಯಾಂಕ್ ಯು ಸೋ ಮಚ್ ಸರ್.
ಅಲ್ಬೇಡಿ ಸರ್, ಚೆನ್ನಾಗಿದ್ದಾರೆ ಸರ್. ತಾಯಿಗಿನ್ನ ದೇವರಿಲ್ಲ. ಅವ್ರು ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾನು ಅಮ್ಮನ ಈ ತರ ನೋಡ್ತೀನಿ ನಡೀತಾರೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಇಂಪ್ರೂವ್ಮೆಂಟ್ ಆಗಿದಾರಲ್ಲ ಸರ್, ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋದೇ ನಮ್ಗೆ ನೀವು ಕೊಟ್ಟಿದ್ದ ಆಶೀರ್ವಾದ ಸರ್ ಅದು. ಅವರು ನೀವು ಪ್ರಯತ್ನ ಪಟ್ಟಿದ್ದಾರಲ್ಲ ಸರ್. ಹಾ ಸರ್, ವೆರಿ ಹ್ಯಾಪಿ ಸರ್. ನಿಜವಾಗ್ಲೂ ಸರ್ ನಮ್ಮ ಪಾಲಿಗೆ ಮಾತ್ರ ದೇವರಾಗಿ ಬಂದ್ಬಿಟ್ಟಿದ್ದೀರಾ. 80% ನೋವು ಕಡಿಮೆ ಆಗಿದೆ ಅಂದ್ರೆ ನಮ್ಗೆ ಶಾಕ್ ನಂಬಕ್ ನಿಜವಾಗ್ಲೂ ಸರ್, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅವರು ಟೀ ಕುಡಿಸ್ಬಿಟ್ಟು ನನಗೆ ಚೆನ್ನಾಗಿ ಬೆಡ್ ಮಾಡಿಸ್ಬಿಟ್ಟು ಸರ್. ಎಷ್ಟು ತಿಂಗಳು ಮುಂಚೆ ಇದು? ಇದೊಂದು 2 ತಿಂಗಳು. ನನಗೆ ಇದು ಫುಲ್ಲು ಪೇನ್ ಬರ್ತಾ ಇತ್ತು. ನಾನು ತುಂಬಾ ಹಾಸ್ಪಿಟ್ಲ್ ಸುತ್ತಿದ್ದೀನಿ ಸರ್. ಹಾಸನ, ಚಿಕ್ಕಮಂಗ್ಳೂರು, ಮತ್ತೆ ಇಲ್ಲಿ ಹನುಮಂತ ನಗರದಲ್ಲಿ ಇಲ್ಲಿ ಇಂಜೆಕ್ಷನ್ ಇದು ಹೀಗೆ ಆಗ್ಬಿಟ್ಟಿತ್ತು ಸರ್ ಬೆರಳು. ಆಮೇಲೆ ಹನುಮಂತ ನಗರದಲ್ಲಿ ಇಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಅದನ್ನ ಹಿಂದೆ ಮಾಡಿದ್ರು. ಅದು ಅದ್ರ ಪೇನ್ ಹೋಗ್ಲೇ ಇಲ್ಲ ಸರ್. ಚಿಕ್ಕಮಂಗ್ಳೂರು, ಹಾಸನ್ನು ಎಲ್ಲಾ ಕಡೆನೂ ಸುತ್ತಿ ತೋರ್ಸ್ಕೊಳ್ಳೋ ಜಾಗನೇ ಇಲ್ಲ. ಕೊನೆಗೆ ನಾನು ಇನ್ನು ಆಗೋದಿಲ್ಲ, ಇನ್ನು ಆಯ್ತು, ನನ್ನ ಕತೆ ಮುಗೀತು, ಯಾವತ್ತಿದ್ರು ಒಂದಿನ ಹೋಗೋದೇ ಅಲ್ವಾ ಡಿಸೈಡ್ ಮಾಡ್ಬಿಟ್ಟಿದ್ದೆ. 64 ವರ್ಷಕ್ಕೆ ಇನ್ನು 64 ಅಷ್ಟೇ. 64 ಆ ತರ ಆಗ್ಬಿಟ್ಟಿತ್ತೆ ಸರ್. ಆಮೇಲೆ ನನ್ನ ಯಜಮಾನ್ರಿಗೆ ಹೇಳ್ಬಿಟ್ಟಿದ್ದೆ, ನಾನು ತಗೊಂಡ್ ಬಂದ್ ವಿಷ ಕೊಟ್ಬೇಡಿ, ಸಾಕು, ಬೇಡ ನನಗಿನ್ನ, ಸಾಕು ನನ್ನ ಜೀವನ. ಭಗವಂತ ಪರೀಕ್ಷೆ ಮಾಡ್ತಾನೆ. ಆಮೇಲೆ ಅಕ್ಕ ಒಂದು ನೋಡಿ ಇಲ್ಲಿ ಮಸಾಜ್ ಮಾಡ್ತಾರೆ, ಆ ತರ ಮಸಾಜ್ ಮಾಡಿಸಿದ್ರೆ ಆಗುತ್ತೆ ಅಂತ ನಿಮ್ದು ಲೀಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದೆ ಅವ್ರದ್ದು. ನಿಮ್ದು ಹಿಂಗ್ ತಿರ್ಗಿಸಿದಾಗ ಇದೊಂದು ನಿಮ್ಮ ಫೋಟೋ ಬಂತು. ಆಮೇಲೆ ಬೇರೆ ಮಸಾಜ್ ಮಾಡೋದು ನೋಡ್ಬೇಕಾದ್ರೆ ನಿಮ್ದು ಕೆಳಗಡೆ ಬಂತು. ಆಮೇಲೆ ನಾನು ಇದ್ಯಾರ್ದು ಇದಿರ್ಲಿದೆ, ಇದು ನೀವು ಹುಬ್ಳಿಲ್ಲ ಧಾರವಾಡದಲ್ಲ ಇದ್ದೀರಾ, ಅಲ್ಲಿ ಹೆಂಗಪ್ಪ ಹೋಗೋದು ಅಂತ ಅನ್ಕೊಂಡಿದ್ದೆ. ಆಮೇಲೆ ನನ್ನ ಮಗಳಿಗೆ ಹೇಳಿದೆ, ಇಲ್ಲೊಂದು ನಂಬರ್ ಬರ್ತಾ ಇದೆ, ಇದೊಂದು ನಂಬರ್ ಫೋನ್ ಮಾಡಿ ಕೇಳು ಅಂತ. ಆಮೇಲೆ ಅವ್ರಿಗೆ ಕೇಳಿದಕ್ಕೆ ಬೆಂಗಳೂರು ಹೋಗಿದ್ದು, ಜೀವ ವಾಪಸ್ ಬಂದ್ಬಿಡ್ತು ಸರ್. ಆಮೇಲೆನೆ 20 days ಚೆನ್ನಾಗಿ ಪಥ್ಯ ಮಾಡ್ಬಿಟ್ಟು ವಿಡಿಯೋದಲ್ಲಿ ಪಥ್ಯ ಅವಾಗ ಮಾಡ್ಬಿಟ್ರಿ. ಏನನ್ ಬಿಟ್ರಿ? ಕಾಫಿ, ಟೀ, ಚಪಾತಿ ಏನಿತ್ತು ಎಲ್ಲ. ಕಾಫಿಗೆ ಟೀ ಎಲ್ಲ ಬಿಟ್ಟ ಮೇಲೆ ನಾನು ಬೆಡ್ ಹಾಕಿದ್ದೋಳು ಎದ್ದು ಕೂತ್ಕೊಂಡೆ. 3 days ಎದ್ದು ಕೂತ್ಕೊಂಡೆ. ಒಬ್ರಿಗೆ ನಿಲ್ಸಕ್ಕೆ ಒಬ್ರು ಜನ ಬೇಕಿತ್ತಷ್ಟೇನೆ ನನಗೆ. ಆಮೇಲೆ ಗೋಡೆ ಇಟ್ಕೊಂಡೆಲ್ಲ ಓಡಾಡ್ತಾ ಇದ್ದೆ. ಬರೀ ಕಾಫಿ ಟೀ ಬಿಟ್ಟ ಮೇಲೆನೆ ಎಲ್ಲ. ಆಮೇಲೆ ಎಲ್ಲ ಕಟ್ಟುನಿಟ್ಟಾಗಿ ಪಥ್ಯ. ಆಮೇಲೆ ನನಗಿನ್ನ ನಡೆಯಕ್ಕೆ ಆಗಲ್ಲ, ನಮಗೆ ವೆಹಿಕಲ್ಸ್ ಮಾಡ್ಕೊಂಡು ಅಷ್ಟು ಕೂರ್ಗಿಂದ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಮಗನ ಕಳಿಸ್ದೆ. ಪೇನ್ ಕಿಲ್ಲರ್ ನಾನು ಅಲ್ಲಿದ್ದ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡೆ, ಅದು ವರ್ಕ್ ಆಗ್ತಾನೆ ಇರ್ಲಿಲ್ಲ ಲಾಸ್ಟಿಗೆ. ಆಮೇಲೆ ಇಲ್ಲೇ ಡಾಕ್ಟರ್ಗೆ ಬಂದು ಅವನು ಪೇನ್ ಕಿಲ್ಲರ್ನ ಅವ್ರು ಬಂದು ನಾನು ಆಮೇಲೆ ಹೇಳಿ ಇನ್ನೊಬ್ರು ಇದ್ದು, ಅವಾಗ ಅವರು ಈ ತರ ಇದೆ ಸಿಚುವೇಶನ್ ಇದೆ ಸರ್, ಅವ್ರಿಗೆ ನಾನು ಮಾತಾಡಿದೆ ಸರ್. ಅಲ್ಲಿಂದ ಬರಕ್ಕೂ ಆಗಲ್ಲ, ಟ್ರಾವೆಲ್ ಮಾಡಕ್ ಆಲ್ಮೋಸ್ಟ್ 6 to 7 hours ಜರ್ನಿ ಆಗತ್ತದು. ಸೊ ಆಮೇಲೆ ರಿಕ್ವೆಸ್ಟ್ ಮಾಡಾಮೇಲೆ ಇಲ್ಲಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಟ್ರು. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೊಂಡೋಗಿ ಕೊಟ್ಟು ಆಮೇಲೆ ಅಪಾಯಿಂಟ್ಮೆಂಟ್ ತಗೊಂಡಾದ್ಮೇಲೆ ಸ್ವಲ್ಪ ಪೇನ್ ಕಿಲ್ಲರ್ ಸ್ವಲ್ಪ ಪೇನ್ ಕಡಿಮೆ ಆಗಿತ್ತು. ಇಮಿಡಿಯೇಟ್ ಆಗಿ ಇದ್ ಮಾಡ್ಕೊಂಡು ನಾನು ಇವ್ರ ಹತ್ರ ಹೋದ್ರೆ ನಾನು ಬದುಕ್ತೀನಿ ಅನ್ನೋದು ಒಂದು ಧೈರ್ಯನೇ ಬಂದೇ ಬಿಡ್ತು ಸರ್ ನನಗೆ. ತಕ್ಷಣ ಅವರು ಹೇಳಿದ್ರು 2 days ಮಾತ್ರ ಅಮ್ಮ ಇದು ಪೇನ್ ಜಾಸ್ತಿ ಇದೆ ತಗೊಳ್ಳಿ, ಇಲ್ಲಾಂದ್ರೆ ಇಲ್ಲಿ ತಕ್ಷಣ ಅದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಸರ್. ಟ್ರಾವೆಲ್ ಮಾಡ್ಕೊಂಡು ಬಂದೇ ಬಿಟ್ಟೆ. ಆಮೇಲೆ ಇಂಜೆಕ್ಷನ್ ಎಲ್ಲ ಮಾಡಿದ್ರು. ಫಸ್ಟ್ ವಿಸಿಟ್ ಅಲ್ಲಿ ಬಂದಾಗ ಇಂಜೆಕ್ಷನ್ ಮಾಡಿದ್ರು. 2ನೇ ಸಲನೂ ಮಾಡೋದು ಸ್ವಲ್ಪ ಇತ್ತು. ಆಗ 30% ಪರವಾಗಿರ್ಲಿಲ್ಲ, ನಡ್ಕೊಂಡು ಬರಂಗಿದ್ದೆ ನಾನು. ಆಮೇಲೆ ಪರವಾಗಿರ್ಲಿಲ್ಲ. ಆಮೇಲೆ ಇನ್ನೊಂದ್ಸಲ ಹಾಕಿಸ್ಕೊಂಡ್ಬಿಡಿ ಅಮ್ಮ ಅಂತಂದ್ರು. ಆಮೇಲೆ ಪೂರ್ತಿ ಇದು ಕಾಲು ಫುಲ್ ಕ್ಲಿಯರ್ ಆಯ್ತು. ಇದು ಸ್ವಲ್ಪ ಪೇನ್ ಇತ್ತು. 3ನೇ ಇಂಜೆಕ್ಷನ್ ಹಾಕಿದ್ರು. ಇದು 4ನೇ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನಿಮ್ಮನ್ನ ನೋಡ್ತಿರೋದು ಇದೆ ಅಷ್ಟೇ ಸರ್. ನನಗೆ ಯಾವ ಡಾಕ್ಟರ್ ಕೊಟ್ಟರು ಟ್ರೀಟ್ಮೆಂಟ್ ನಿಜವಾಗ್ಲೂ ಸರ್ ಎಲ್ಲ ವೆರಿ ಪೊಟೆನ್ಶಿಯಲ್ ಟ್ರೀಟ್ಮೆಂಟ್ ಮಾಡೋದು. ಸಿಸ್ಟರ್ಗಳು ಇವರು ಡಾಕ್ಟರ್ ಇಂಜೆಕ್ಷನ್ ಕೊಡೋರು ಎಲ್ಲರಿಗೂ ನಿಜವಾಗ್ಲೂ ಒಳ್ಳೇದ್ ಮಾಡ್ಲಿ ಸರ್, ಅಷ್ಟು ನಮಸ್ಕಾರ ಮಾಡ್ತಿದ್ದೀನಿ. ಹಾಗೆ ಮಾಡಿ ಇವಾಗ ಇವರೇನೆ ಟ್ರೀಟ್ಮೆಂಟ್ ಮಾಡಿದ್ದು ಫಸ್ಟ್ ನನಗೆ. ಫಸ್ಟ್ 2ನೇ ಸಲನೂ ಇವರೇ, 2ನೇ ಸಲನೂ ಇವರೇನೆ. ಫಸ್ಟ್ ವಿಸಿಟ್ 30%, ಸೆಕೆಂಡ್ ವಿಸಿಟ್ ಅಲ್ಲಿ ಫಸ್ಟ್ ವಿಸಿಟ್ ಆಮೇಲೆ ಸ್ವಲ್ಪ ಕೈ ಇಟ್ಕೊಳ್ತಾ ಇದ್ವಿ. ಸೆಕೆಂಡ್ ವಿಸಿಟ್ ಅವರೇ ಸ್ವಲ್ಪ ಇವಾಗ ಓಡಾಡ್ತಾರೆ. ಇವಾಗ ಆರಾಮಾಗಿ ಅವರೇ ಓಡಾಡ್ತಿದಾರೆ. ಅವ್ರು ಇಟ್ಕೋಬೇಕು ಅವರೇ ಮಾಡಿದ್ರು ಏನಿಲ್ಲ ಸರ್. ಅವ್ರಿಗೊಂದು ದೊಡ್ಡ ನಮಸ್ಕಾರ. ಫಸ್ಟ್ ಇಂದನೂ ಅವರೇನೆ ಇದ್ ಮಾಡ್ಬಿಟ್ರು. ಆಮೇಲೆ ಫಸ್ಟ್ ವಿಸಿಟ್, ಸೆಕೆಂಡ್ ವಿಸಿಟ್, ಥರ್ಡ್ ವಿಸಿಟ್ ಬಂದ್ರೆ 80% ಕಡಿಮೆ ಆಗಿದೆ. ಈಗ ಗ್ಲೂಕೋಸ್ ಹಾಕಿಸ್ಕೊಂಡ್ಬಂದೆ. ಈಗ ಪೂರ್ತಿನೇ ಪರವಾಗಿಲ್ಲ ಸರ್. ನಿಮ್ದು ಎಲ್ಲಿಂದ ಬಂದಿದ್ದು? ಕೊಡಗು ಸೋಮವಾರಪೇಟೆ. ನಿಮ್ಗೆ ಹೆಂಗಾಯ್ತು ಇದು? ಏನ್ ಕಾಯಿಲೆ ಇತ್ತು ನಿಮ್ಗೆ? ನನಗೆ ಏನ್ ಕಾಯಿಲೆ ಇದೆ ಅಂತ ಗೊತ್ತಿಲ್ಲ ಸರ್. ಇದೊಂದು ಕಣ್ಣದು ಇದು ಮಡಿಕೇರಿಲಿ ಮಾಡಿದ್ರು. 30-40 ಆಗಿತ್ತು.
ಅದು ಮೇಲೆ ಸ್ಟಿಚ್ ಮಾಡಿದ್ರು, ಅದೊಂದು ಸರ್ಜರಿ ಮಾಡಕ್ಕೆ ಅಂತ ಹೋಗಿದ್ದೆ ನಾನು. ಸರ್ಜರಿ ಮಾಡಕ್ಕೆ ಹೋದಾಗ ಅವ್ರು ಹೇಳಿದ್ರು ನಿಮ್ಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಸ್ವಲ್ಪ ಮಾಡಕ್ಕಾಗದೇನಮ್ಮ ಅಂತ ಹೇಳಿದ್ರು. ಆಮೇಲೆ ಅದನ್ನ ಆಮೇಲೆ ಇದು ಪೇನ್ ಬಂತು ಅಷ್ಟೇನೆ. ಇದು ಅಷ್ಟು ಎಳೆಯೋದು, ತುಂಬಾ ಎಳೆಯೋದು ಸರ್, ತುಂಬಾ ನೋವು ಅಂದ್ರೆ ಅಷ್ಟು ನೋವಾಗೋದು. ಇದು ಬೆರಳು ಹೀಗೆ ಆಗ್ಬಿಟ್ಟಿತ್ತು. ನಾನು ಪ್ರತಿ ಒಂದು 8-10 ಆಸ್ಪತ್ರೆ ಸುತ್ತಿರ್ಬೋದು. ಅವರು ಇದು ಹನುಮಂತ ನಗರದಲ್ಲಿ ಒಬ್ರು ಡಾಕ್ಟ್ರು, ಅವ್ರು ಇಲ್ಲಿಗೆ ಇಂಜೆಕ್ಷನ್ ಮಾಡಿದ್ರು. ಇಂಜೆಕ್ಷನ್ ಮಾಡಿ ಬೆರಳನ್ನ ಮಾತ್ರ ಹೀಗೆ ಆಗಿದ್ದಷ್ಟೇನೆ, ಈಗ ದೂಡಿದ್ರಷ್ಟೇನೆ. ಅವ್ರ ಹತ್ರನೂ 1-3-4 ಸಲ ಹೋಗಿದ್ದೆ. ಅದು ಏನು ಆಗ್ಲಿಲ್ಲ, ವರ್ಕೇ ಆಗ್ಲಿಲ್ಲ. ಆದ್ರೂ ನೋವಾಯ್ತು. ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಸ್ವಲ್ಪ ನೋವಿತ್ತು. ಆಮೇಲೆ ಅದು ನೋವಾಗಿ ಅದೇ ಹೇಳಿದ್ನಲ್ಲ, ಮಂಡಿ ಇದು ಬೋನ್ಸ್ಗೆಲ್ಲ ಸ್ನಾನ ಮಾಡಿದ್ರೆ ತುಂಬಾ ಅಳ್ತಾ ಇದ್ದೆ. ಯಾಕೆ ಮಾಡ್ಕೊಂಡು ಬಂದೆ ಅಪ್ಪ ಅಂತ ಅನ್ಸೋದು ಅಂತ ಹೇಳ್ಬಿಟ್ಟು ಗರ್ಭಕೋಶ ತೆಗ್ದು ನನಗೊಂದು 15 ಇಯರ್ಸ್ ಆಗಿದೆ. ಆಮೇಲೆ ಅದರಿಂದನೇ ಬಂತ ಏನು ಆಮೇಲೆ ಗೊತ್ತಾಗ್ಲೇ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು ಅಲ್ಲ ಆಯುರ್ವೇದಿಕದ ಔಷಧಿ ತಗೊಳ್ಳಿ ಅಂತ ಹೇಳಿದ್ರು. ಅದು ಹೇಳಿದ್ನಲ್ಲ, ಈಗ ಡೆಡ್ ಆಗ್ಬಿಟ್ಟೆ ಅಂತ. ಆಮೇಲೆ ಅವ್ರದ್ದು ಮೆಡಿಸಿನ್ ಎಲ್ಲ ತೆಗೆದು ಎಷ್ಟು, ಆಮೇಲೆ ನಿಮ್ದು ಯೂಟ್ಯೂಬ್ ನೋಡಿ. ಜಾಸ್ತಿ ಪೇನ್ ಇದ್ದಿದ್ದು ಯಾವ ಪಾರ್ಟ್? ಮಂಡಿ ಸಿವಿಯರ್ ಆಗಿತ್ತು. ಇದು ತುಂಬಾನೇ ಹೋಗೋದು 1 ವರ್ಷದಿಂದ ಸರ್. ಇದು ಶೋಲ್ಡರ್ ತುಂಬಾ. ಅದು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಅವರು ಬೋನ್ಸ್ ಡಾಕ್ಟರ್ ಸ್ವಲ್ಪ ನಿಮ್ಗೆ ಇಲ್ಲಿ ಏನೋ ಟೆಸ್ಟ್ ಮಾಡಿಬಿಟ್ಟು ಇಂಜೆಕ್ಷನ್ ಇದು ಮಾಡಿದ್ರು. ನಿಮ್ಗೆ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಡ್ಬಾರ್ದು, ಹಾರ್ಟ್ ಪ್ರಾಬ್ಲಮ್ಸ್ ಇದೆ ನಿಮಗೆ ಅಂತ ಹೇಳಿದ್ರು. ಆಮೇಲೆ ಅವರು 5 days ಕೊಡೋರು, 6 days ಮತ್ತೆ ಅದೇ ತರ ಮಲ್ಕೊಳ್ಳೋದು. ಅದು 4-5 ಸಲ ಹೋದೆ, ಅದು ಆಗ್ಲೇ ಇಲ್ಲ. ಅಂದ್ರೆ ನಿಮ್ಗೆ ಆ ಒಂದು ಸಿಚುವೇಶನ್ ನಲ್ಲಿ ಎಷ್ಟು ವರ್ಷ ಸಫರ್ ಮಾಡಿದ್ರ ಆ ತರ ಕಂಡೀಷನ್ ನಲ್ಲಿ? 1 ವರ್ಷ ಸರ್. 1 ವರ್ಷ ಸಫರ್ ಮಾಡಿದ್ರ. ಆ 1 ವರ್ಷ ನಿಮ್ ಮನಸ್ಥಿತಿ ಎಲ್ಲ ಹೆಂಗಿತ್ತು? ಅದೇನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ಬದುಕೋದೇ ಇಲ್ಲ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಆಯ್ತು ನನ್ನ ಜೀವನನೇ ಇಷ್ಟು ಅಂತ ಹೇಳ್ಬಿಟ್ಟು ಅದು ಹೇಗೋ ದೇವ್ರಂಗೆನೆ ಸಿಕ್ಬಿಟ್ರೆ ಸರ್ ನನಗೆ. ಬಟ್ ನಿಮ್ಗೆ 1 ವರ್ಷ ಏನು ಕಷ್ಟಪಟ್ಟಿದಿರಲ್ಲ, ನಿದ್ದೆನೆ ಮಾಡಿಲ್ಲ ಸರ್ 1 ವರ್ಷ. ನಾನು ಕರೆಕ್ಟಾಗಿ ನಿದ್ದೆ ಬರೋದು 12 ಗಂಟೆ ಕರೆಕ್ಟಾಗಿ ಎಚ್ಚರ ಆಗ್ಬಿಡೋದು. ಏನ್ ಮಾಡಿದ್ರು ಇದು ಒಬ್ರು ಒತ್ತು ಕೊಡ್ಬೇಕು. ಈಗ ನನ್ ಕೆಲ ಒತ್ಕೊಂಡ್ರೆ ಅದು ಆಗೋದೇನೆ ಇಲ್ಲ. ಆಮೇಲೆ ಅವರು ಆಯುರ್ವೇದಿಕದವರು ಸರಿ ಮಲಗಿಸ್ಬಿಟ್ರು. ಅವರನ್ನ ಕೇಳಿದ್ದಕ್ಕೆ ನಮಗೆ ನೀವು ಒಂದ್ ದಿವಸ ತಗೊಂಡ್ರೆ ಆಗಲ್ಲಮ್ಮ, 1 ತಿಂಗಳು ತಗೊಳ್ಳಿ ಅಂದ್ರು. ತಿಂಗಳು ಅದು ಟೀಲೇ ತಗೊಬೇಕು ಅಂತ. ಒಂದೇನೋ ಟ್ಯಾಬ್ಲೆಟ್ ಕೊಟ್ರು, 2 ತರ ಆಯಿಲ್ ಕೊಟ್ಟಿದ್ರು. ಆಯಿಲ್ ಮಸಾಜ್ ಮಾಡಿದ್ರೆ ಎದ್ದು ಓಡಾಡಕ್ಕೆ ಎತ್ಕೊಂಡು ಹೋಗ್ಬೇಕಾಯ್ತು ಒಬ್ರನ್ನ ವಾಶ್ರೂಮಿಗೆಲ್ಲ. ನಿಮ್ಗೆ ಇದ್ದಿದ್ದು ಏನ್ ಗೊತ್ತಾ, ಗರ್ಭಕೋಶ ತರದ್ಮೇಲೆ ಮೂಳೆ ತುಂಬಾ ಟೊಳ್ಳಾಗಿತ್ತು. ಟೊಳ್ಳಾಗಿದೆ ಅಂತ ಹೇಳಿದ್ರು. ಪ್ರೋಸೆಸ್ ಆಗಿತ್ತು. ಅದಕ್ಕೆ ಟ್ರೀಟ್ಮೆಂಟ್ ಬಂದು ಮಸಾಜ್ ಮಾಡುವಾಗ ಇನ್ನೂ ಜಾಸ್ತಿ ಆಗುತ್ತೆ ಪೇನ್. ಬೋನ್ ಟೊಳ್ಳಾಗಿರೋದು ಯಾವ ಡಾಕ್ಟರ್ ನನಗೆ ಮಸಾಜ್ ಮಾಡಿ ಅಂತ ಹೇಳಿಲ್ಲ. ಇವರೇ ಆಯುರ್ವೇದಿಕದವ್ರು ಎಣ್ಣೆ ಕೊಟ್ಟು ಚೆನ್ನಾಗಿದೆ, ನೀವು ಉಜ್ಜೋದಿಲ್ಲ ಅದಕ್ಕೇನೆ ನಿಮಗೆ ಮಂಡಿ ನೋವು ಹೋಗ್ತಾ ಇಲ್ಲ ಅಂತ. ಯಾವ ಡಾಕ್ಟರ್ ನಿಮಗೆ ಮಸಾಜ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತಮ್ಮ, ನಮಗೆ ಕೊಟ್ಟಿರೋ ಆಯಿಲ್ ಮಾತ್ರ ಇದು ಸುಮ್ನೆ ಹಚ್ಬಿಟ್ಟು ಸುಮ್ನೆ ಬಿಟ್ಬಿಡಿ ಅಂತ ಹೇಳೋರು ಸರ್. ಇವ್ರೊಬ್ರೇನೆ ನನಗೆ ಈ ತರ ಮಸಾಜ್ ಮಾಡಿ ಅಂತ ಹೇಳಿದ್ದು. ಮಸಾಜ್ ಮಾಡಿ ಬಾಲ್ಕೊಂಡಿದೆ. ಪಥ್ಯ ಏನೇನು ಮಾಡ್ತಿದ್ರೆ ಅವರ ವಿಡಿಯೋ ನೋಡಿದ ತಕ್ಷಣ ಎಲ್ಲ ಬಿಟ್ಬಿಟ್ರೆ ಎಲ್ಲ ಜ್ಯೂಸ್ಗಳ ಸ್ಟಾರ್ಟ್ ಮಾಡಿದ್ರಿ. ಬೆಳಗ್ಗೆ ಸಾಯಂಕಾಲ ಏನಿದೆ ನಿಮ್ ರೂಟೀನ್? ಬೆಳಿಗ್ಗೆ ಇದ್ದ ತಕ್ಷಣ ಕೊಬ್ಬರಿ ಎಣ್ಣೆ ಕುಡಿತೀನಿ, ಆಮೇಲೆ ಕಷಾಯ ಕುಡಿತೀನಿ. ಅದೇ ನಾನು 1 ಲೋಟ ಮಾಡ್ಕೊಂಡು ಕುಡಿತಿದ್ದೆ. ಆಮೇಲೆ ನಿಮ್ದು ನೋಡಿದ್ಮೇಲೆ ಅರ್ಧ ಮಾಡ್ಕೊಳ್ಳಿ ಅಂದ್ರಲ್ಲ, ಅರ್ಧ ಮಾಡ್ಕೊಂಡು ಕುಡಿತೀನಿ. ಆಮೇಲೆ ಇದು ನಂದು ಹಾರ್ಟ್ ಪ್ರಾಬ್ಲಮ್ಸ್ ಇದೆಯಲ್ವ, ಹಾಗೇನೆ ಅದು ಮತ್ತೆ ಶುಗರ್ದು ಟ್ಯಾಬ್ಲೆಟ್ಸ್ ತಗೊಳ್ತೀನಿ. ಆಮೇಲೆ ತಗೊಂಡಿದ್ದೀನಿ ಮೆಂತೆ, ಉದ್ದ ಕಾಳು ಮೆಂತೆ ತಗೊಳ್ಳಿ ಅಂತ ಹೇಳಿದ್ರೆ ಮೆಂತೆ ತಗೊಳ್ತೀನಿ. ಆಮೇಲೆ ಟಿಫನ್ ಮಾಡ್ತೀನಿ. ಆಮೇಲೆ 11 ಗಂಟೆಗೆಲ್ಲ ಇದನ್ನ ತಗೊಳ್ತೀನಿ. ನಿಮ್ಮ ಮೆಡಿಸಿನ್ ಎಲ್ಲ ತಗೊಂಡ್ ಆದ್ಮೇಲೆ 11 ಗಂಟೆಗೆಲ್ಲ ನೆಲ್ಲಿಕಾಯಿ ಜ್ಯೂಸ್ ತಗೊಳ್ತೀನಿ. ನೆಲ್ಲಿಕಾಯಿ ಜ್ಯೂಸೇ ಕುಡ್ದಿರ್ಲಿಲ್ಲ ನಾವು. ಹೇಳಿದ್ಮೇಲೆ ಯಾವ ತರ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಅದನ್ನೆಲ್ಲ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಮಾಡಿ ಈಗೆಲ್ಲ ತಗೊಳ್ತೀನಿ. ಮಧ್ಯಾಹ್ನ ಸ್ವಲ್ಪ ಮುದ್ದೆ ತಪ್ಪಿದ್ರೆ ರಾಗಿ ಗಂಜಿ ಕುಡಿತೀನಿ. ಅಷ್ಟೇ ಸಾಕಾಗುತ್ತೆ ಸರ್. 4 ಗಂಟೆಗೆ ಮೊಳಕೆ ಕಾಳು ಸಾರು, ಮೊಳಕೆ ಕಾಳು ಸಲಾಡ್ ಮಾಡ್ಕೊಂಡು ತಿಂತೀನಿ. ಮತ್ತೆ ತೆಂಗಿನಕಾಯಿ ಹಾಲು ಕುಡಿತೀನಿ. ಮತ್ತೆ ತೆಂಗಿನಕಾಯಿ ಕುಡಿತೀರಾ? ಕುಡಿತೀನಿ. ನಿಮ್ ಸೇವ್ ಮಾಡೋದೇ ಅದು. ಹೌದಾ ಸರ್? ಬಾಡಿನ ಕಂಪ್ಲೀಟ್ ಆಲ್ಕಲೈಸ್ ಮಾಡುತ್ತೆ, ಎಲೆಕ್ಟ್ರಿಕ್ ಫುಡ್. ನೀವ್ ಹೇಳಿದ್ರಲ್ಲ ಸರ್ ತೆಂಗಿನಕಾಯಿ ಹಾಲು ಕುಡೀರಿ. ಫಸ್ಟ್ ತಿಂತಾ ಇದ್ದೆ, ಏನೋ ಗೊತ್ತಾಗಲ್ಲ ಅಂತ. ಆಮೇಲೆ ಭಗವಂತ ಕಲ್ಪವೃಕ್ಷ ಅಂತ ಕರೀತಾರೆ, ಕಾಮಧೇನು ಅಂತ ಕರೀತಾರೆ. ಅಂದ್ರೆ ಕೇಳಿದನ್ನು ಕೊಡ್ತಕ್ಕಂಥದ್ದು ಇರೋದು ಕಾಮಧೇನು ಅಲ್ವಾ? ಆರೋಗ್ಯ ಕಡೆ ಆರೋಗ್ಯ ಕೊಡುತ್ತೆ. ಅಷ್ಟು ಪವರ್ಫುಲ್ ತೆಂಗಿನಕಾಯಿ. ಅದು ದೇವ್ರ ಕುಡಿಯೋದು ಅದಕ್ಕೆ. ಅದನ್ನ ಅದ್ ಬಿಟ್ಟು ಟೀ 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 ಮತ್ತೆ ಈ ಹಾಲು ಅದನ್ನೆಲ್ಲ ಬಿಟ್ಬಿಟ್ವಿ ಸರ್. ಕಾಫಿದೇ ಚೆನ್ನಾಗಿ ಕುಡಿತಾ ಇದೆ, ಕಾಫಿ ಎಲ್ಲ ಬಿಟ್ಬಿಟ್ವಿ. ಆಮೇಲೆ ಮಧ್ಯಾಹ್ನ ಶುಗರ್ದು ಇದು ಹಾರ್ಟ್ದು 2 ಟ್ಯಾಬ್ಲೆಟ್ಸ್ ತಗೊಬೇಕಾಗಿತ್ತು. ಸ್ವಲ್ಪ ರೈಸ್ ತಗೊಳ್ತೀನಿ ಅಷ್ಟೇ. ಇಲ್ಲಾಂದ್ರೆ ರಾಗಿ ಗಂಜಿ ತಗೊಂಡ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಳ್ತೀನಿ. 1-2-3 ದಿನ ನೀವು ಹೇಳ್ದಂಗೆ ನೈಟ್ ಫುಡ್ಡೇನೆ.
ನೀವು ಹೇಳಿದ್ರಲ್ಲ ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ಮಾಡ್ಕೊಂಡು ಒಂದಿನ ಹೋಗಿ ವಾಶ್ರೂಮ್ ಅಲ್ಲಿ ಬಿದ್ದ್ಬಿಟ್ಟಿದ್ದೆ. ಅದು ಎಚ್ಚರ ಇದೇ ಆಗ್ತಾ ಇರ್ಲಿಲ್ಲ ಸರ್. ಆಮೇಲೆ 4 ದಿನ ನೋಡಿದೆ, 5ನೇ ದಿನಕ್ಕೆ ಇದು ಸರಿ ಆಗಲ್ಲ, ಟ್ಯಾಬ್ಲೆಟ್ಸ್ ಇಂದಾನೆ ಪ್ರಾಬ್ಲಮ್ ಇರ್ಬೋದು ಅಂತ ರಾಗಿ ಗಂಜಿ 1 ಲೋಟದಷ್ಟು ಕುಡಿದ್ರೆ ಅದು ಸರಿಯತ್ತೆ. ಮೇಲ್ಗೆ 9 ಗಂಟೆ ತನಕನು ಏನು ಪ್ರಾಬ್ಲಮ್ಸೇ ಬರಲ್ಲ. ಒಂಥರ ನೆಕ್ಸ್ಟ್ ಡೇ ಅದು ಯಾಕಂದ್ರೆ ಬಿಕಾಸ್ ಆಫ್ ಡಯಾಬಿಟಿಸ್ ಇರೋದ್ರಿಂದ ಬೆಳಗ್ಗೆ ಶುಗರ್ ಮಾತ್ರೆ ತಗೊಂಡಿರ್ತಿರಲ್ಲ, ನೈಟ್ ಅಲ್ಲೇ ಹೈಪೋಗ್ಲೈಸಿಮಿಕ್ ಆಗ್ತಿರುತ್ತೆ. ಸ್ವಲ್ಪ ದಿನದಲ್ಲಿ ಆದ್ರೆ ಶುಗರ್ ಮಾತ್ರೆ ಡೌನ್ ಮಾಡ್ತೀನಿ, ಶುಗರ್ ಎಲ್ಲ ನಾರ್ಮಲ್ ಬರ್ತಾ ಇದೆ, ಡೌನ್ ಮಾಡ್ಕೊಂಡ್ಮೇಲೆ ಅವಾಗ ಡಯಾಬಿಟಿಸ್ ರಿವರ್ಸಲ್ಲೂ ಫೋಕಸ್ ಮಾಡೋಣ. ನಾಟ್ ಓನ್ಲಿ ಪೇನ್ ರಿವರ್ಸಲ್, ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ. ನಾವು ಕಷ್ಟಪಟ್ಟು ನೀವು ಡಯಟ್ ಮಾಡಿದೀರಾ, ಹಂಗಾಗಿ ಸ್ವಲ್ಪ ಡೌನ್ ಮಾಡ್ಕೊಂಡು ಆ ಒಂದು ಪರ್ಫೆಕ್ಟ್ ಫಿಟ್ನೆಸ್ ತಗೊಳ್ಳೋಣ ಬಾಡಿನ. ಅಂದ್ರೆ ನಿಮ್ ಬಾಡಿ ಗರ್ಭಕೋಶ ತರ್ಸಕ್ಕಿಂತ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿತ್ತು ನೋವಿಲ್ದಂಗೆ 20-30 ವರ್ಷದ ಮುಂಚೆ, ಆ ಲೆವೆಲ್ ತಗೊಂಡು ಹೋಗ್ಬೋದು. ಹಿಂಗಿರೋ ಬಾಡಿನ 64 ವರ್ಷಕ್ಕೆ ನೀವು ಆಲ್ರೆಡಿ ಏನೋ ಯೋಚನೆ ಮಾಡೋ ಲೆವೆಲ್ಗೆ ಆಗಿತ್ತು. ಪಾಪ ಏನ್ ಮಾಡಕ್ಕಾಗಲ್ಲ, ನೋವು ಅಷ್ಟಿತ್ತು. ಬಟ್ ಇನ್ಮೇಲೆ ಹೆಂಗಿರ್ಬೇಕಂದ್ರೆ ಇನ್ನೂ ಚೆನ್ನಾಗಿ ಡಯಟ್, ಎಕ್ಸರ್ಸೈಸ್ ರೂಟೀನ್, ಸನ್ಲೈಟ್ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಒಂದು ಇನ್ನೂ 20-30 ವರ್ಷ ಆದ್ರೆ ಪೇನ್ ಬರಬಾರ್ದು ಬಾಡಿಗೆ. ಆ ತರ ನೋಡ್ಕೋಬೇಕು ನಿಮ್ ಬಾಡಿನ. ಹಂಗಿರುತ್ತೆ ಆಕ್ಚುಲಿ ಕಂಡೀಷನ್, ಹಂಗಿರುತ್ತೆ. ಹಂಗಿರಕ್ ಸಾಧ್ಯ. ಹಂಗಿರೋದು ಯಾವಾಗ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಈ ಒಂದು ಡಯಟ್ ರೂಟೀನ್ ತಪ್ಪಿಡ್ತೀವಿ. ನಮ್ಗೆ ಬಾಡಿಗೆ ಬೇಕಾಗಿರೋದು ಬಿಟ್ಟು ರುಚಿಗೆ ಬೇಕಾಗಿರೋದು ಕೂಡ ಕಟ್ ಮಾಡ್ತೀವಿ. ಪಾಪ ನಿಮಗೆ ಗೊತ್ತಿಲ್ಲ, ಟೀನಲ್ಲಿ ತಗೊಳ್ರಿ ಮಾಡ್ತಾರೆ ಅಂತ ಹೇಳಿದಾಗ ಅವ್ರ ದೇಹಕ್ಕೆ ಒಳ್ಳೇದಾಗತ್ತೆ ಅಂತ ನೀವು ತಗೊಂಡಿದ್ದೀರಾ. ಹೌದು ಸರ್, ನಮಗೇನ್ ಗೊತ್ತು ಸರ್, ಹೇಳ್ದಂಗೆ ವೈಜ್ಞಾನಿಕವಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಟೀನಲ್ಲಿ ಮಿಲ್ಕ್ ಇರುತ್ತೆ, ಸಕ್ಕರೆ ಅಥವಾ ಬೆಲ್ಲ ಇರುತ್ತೆ, ಮತ್ತೆ ಹಾಲು ಇರುತ್ತೆ. ಹಾಲು ಇನ್ಸುಲಿನ್ ರೆಸಿಸ್ಟೆನ್ಸ್, ಡಿಕಾಕ್ಷನ್ ಅಲ್ಲಿ ಸೊ ಡಿಕಾಕ್ಷನ್ ಹೈ ಟ್ಯಾನಿಕ್ ಆಸಿಡ್ ಟೀ. ಸೊ ಆ ಟ್ಯಾನಿಕ್ ಆಸಿಡ್ ಅಸಿಡಿಕ್ ಮಾಡುತ್ತೆ ಬ್ಲಡ್ ನ. ಟೀನೇ ಕುಡಿಬೇಕು ನೀವು, ಇನ್ನೇನು ಕುಡಿಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇವಾಗ ಸೊ ಹೌ ಯು ಆರ್ ಫೀಲಿಂಗ್ ನೌ? ಚೆನ್ನಾಗಿದೆ. ಹೆಂಗಿದೆ ಫೀಲಿಂಗ್ ಇವಾಗ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಸೊ ಇಷ್ಟಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ನೀವು ಸಿಕ್ಕಿದ್ದು. ಯಾವ ಡಾಕ್ಟರ್ಗಳು ಇನ್ನೂ ಚೆನ್ನಾಗ್ತೀರಾ, ಇನ್ನು ನೀವು ರನ್ನಿಂಗ್ ರೇಸ್ ಮಾಡಂಗ್ ಆಗ್ಬೇಕು ಬಾಡಿ. ಸೀರಿಯಸ್ಲಿ ಹಂಗಾಗುತ್ತೆ. ಬಾಡಿ ಬಂದು ನ್ಯಾಚುರಲ್ ಏಜಿಂಗ್ ಹೋಗ್ಬಿಟ್ರೆ ಇದೇ ಕಾಯಿಲೆಗಳೇ ಬರಬಾರ್ದು ಬಾಡಿಗೆ. ಆ ಥರ ಸ್ಥಿತಿ ತಗೊಂಡು ಹೋಗುತ್ತೆ. ಆ ಥರ ಸ್ಥಿತಿ ನಾವು ತಗೊಂಡು ಹೋಗಕ್ಕೆ ನಾವು ಒಂದು ಸಪೋರ್ಟ್ ಕೊಡಬೇಕು. ಪ್ರೋ ಫುಡ್ಡು, ಎಕ್ಸರ್ಸೈಸು, ಸನ್ಲೈಟು, ಯೋಗ, ಪ್ರಾಣಾಯಾಮ ಇದ್ರಾಗೆಲ್ಲ ಮಾಡ್ಬಿಟ್ರೆ ಇನ್ನೇನು 60 ಆದ್ಮೇಲೆ ಇನ್ನೇನಿರುತ್ತೆ, ಮೇನ್ ಕೆಲಸ ಇರೋದು ನಮ್ಮ ಬಾಡಿ ನೋಡ್ಕೊಳ್ಳೋದು ಮೇನ್ ಕೆಲಸ ಅಲ್ವಾ. ಸೊ ಅದನ್ನ ನೋಡ್ಕೊಂಡಿದ್ಬಿಟ್ರೆ, ನೀವು ಇಷ್ಟು ಮಾಡ್ಕೊಂಡು ಚೆನ್ನಾಗಿದ್ಬಿಟ್ರೆ ಸಾಕು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಖುಷಿಯಾಗಿದ್ಬಿಟ್ರೆ ಅದು ಬಿಟ್ಟು ಬೇರೆ ಏನ್ ಬೇಕು ಸರ್ ನಮ್ಗೆ? ಇನ್ನೇನು ಬೇಡ ಅಲ್ಲ ಸರ್, ಇನ್ನೇನ್ ಬೇಕು ಅಷ್ಟೇ ಅಲ್ವಾ? ಎಲ್ಲ ಇದ್ದಂಗೆ ನಮ್ ಯೂಟ್ಯೂಬ್ ನೋಡೋಂತಾರೆ ಏನ್ ಹೇಳ್ತೀರಾ? ಎಲ್ಲರೂ ಬನ್ನಿ. ಈ ತರ ಪೇನ್ಗಳು ಇದ್ರೆ ನಿಮ್ಗೆ ದೇವರಂತ ಡಾಕ್ಟರ್ ಸಿಕ್ಕಿದ್ದಾರೆ, ಆಸ್ಪತ್ರೆ ಇದೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಸಿಸ್ಟ್ರಿಂದ ಹಿಡ್ದು ಡಾಕ್ಟ್ರಿಂದ ಹಿಡ್ದು ಎಲ್ಲರೂ ಪ್ರತಿಯೊಬ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ಬಂದು ಹುಷಾರ್ ಮಾಡ್ಕೊಳ್ಳಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಎಲ್ಲರೂ ಎಲ್ಲಾ ಕಡೆನೂ ಸುತ್ತಾಡ್ತೀರಾ, ಎಲ್ಲಾ ಕಡೆನೂ ಟ್ರೀಟ್ಮೆಂಟ್ ತಗೊಳ್ತೀರಾ, ಎಲ್ಲಾ ಕಡೆ ಎಲ್ಲದೂ ಸಕ್ಸಸ್ ಆಗಲ್ಲ. ಬಟ್ ಸಕ್ಸಸ್ ಆಗೋದು ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಮಾತ್ರ. ಅದು ನಂಗೆ ಸಿಕ್ಕಿದ್ದು ಡಾಕ್ಟರ್ ಸರ್ ಹತ್ರನೇ. ನಂಗೆ ಅದು ನಮ್ಗೆ ಇನ್ನೂ ಖುಷಿನೇ ಆಗ್ತಾ ಇದೆ. ಐ ಆಮ್ ಹ್ಯಾಪಿ. ನಾ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಇಷ್ಟವರೆಗೂ ಖುಷಿ ಪಡ್ತಾ ಇದಾರಲ್ಲ, ಐ ಆಮ್ ಹ್ಯಾಪಿ. ನಂಗೆ ಇನ್ನೇನು ತೊಂದರೆ ಇಲ್ಲ ಸರ್. ದಯವಿಟ್ಟು ಎಲ್ಲರೂ ಇಲ್ಲಿ ಎನಿ ಬೋನ್ಸ್ ಪೇನ್ಸ್ ಇದ್ರೆ ದಯವಿಟ್ಟು ವಿಸಿಟ್ ಆಗಿ ಬನ್ನಿ, ಚೆಕ್ ಮಾಡಿ. ಸರ್ಸ್ ಇದ್ದಾರೆ ಸರ್, ಟೀಮ್ಸ್ ಇರ್ತಾರೆ, ಖಂಡಿತ ಎಲ್ಲರಿಗೂ ಹೆಲ್ಪ್ ಆಗತ್ತೆ. ಪ್ಲೀಸ್ ಎಲ್ಲರಿಗೂ ಇನ್ಫಾರ್ಮೇಶನ್ ಮಾಡಿ ಸರ್. CA ಆಫೀಸ್ ಅಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತೀವಿ. ಈಗ ಗಾಂಧಿ ಬಜಾರ್ ಅಲ್ಲ? ಓಕೆ ಓಕೆ, ಐ ಆಮ್ ಹ್ಯಾಪಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ವಿಸಿಟ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಈ ವಿಡಿಯೋನ ನಮ್ಮ ಡಾಕ್ಟರ್ಸ್ ಟೀಮ್ ಜೊತೆಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಉದ್ದೇಶ ಅಂತಂತಂದರೆ ಸ್ನೇಹಿತರೆ, ಸಮ್ಟೈಮ್ಸು ನಾನು ಕಾನ್ಫರೆನ್ಸ್ಗೆ ಹೋಗಿರ್ತೀನಿ. ಆಗ ಸಮ್ಟೈಮ್ ನೀವು ಹಾಸ್ಪಿಟ್ಲಿಗೆ ಬರ್ತೀರಾ, ಸಮ್ಟೈಮ್ಸ್ ನಾನು ಇಲ್ಲಿ ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೂ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಟೋಟಲಿ 14 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಇದ್ದಾರೆ. ಸೊ ಆಲ್ ಡಾಕ್ಟರ್ಸ್ ಆರ್ ದೇ ಆರ್ ರಿಯಲಿ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ನಾಲೆಡ್ಜಬಲ್. ಸೊ ಇನ್ ಕೇಸ್ ನಾನು ಇಲ್ಲ ಅಂತಂದರೆ ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಅವ್ರ ಬಗ್ಗೆ ನಾನು ಯಾವ್ಯಾವ ಡಾಕ್ಟರ್ಸ್ ಅಂತ ಹೇಳೋದಾದ್ರೆ, ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ನಾವು ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ.
ಭಾಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇದೆ ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂತ ಹೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ. ಸರ್ ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ಫಂಕ್ಷನಲ್ ಅಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದರೆ ಥೈರಾಯ್ಡ್, BP, ಶುಗರ್ ಅಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಅಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇ ಅಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದು ಏನಿದೆ ಅದನ್ನ ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಸೇಫ್ ಅಂಡ್ ಕೇರಿಂಗ್ ಹ್ಯಾಂಡ್ಸ್. ಸೇಫ್ ಕೇರಿಂಗ್ ಹ್ಯಾಂಡ್ಸ್ ಕೇರಿಂಗ್, ವಿತ್ ಹೀಲಿಂಗ್ ಹ್ಯಾಂಡ್ಸ್, ಎಂಪತಿ. ವಿತ್ ಎಂಪತಿ ಅಂಡ್ ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸ್ ಅಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸ್ ಎಲ್ಲ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ. ಎಸ್ ಜಸ್ಟ್ ಟೆಲ್ ಯುವರ್ ಡಾಕ್ಟರ್ ನೇಮ್. I am Dr. Neeraj. ಓಕೆ. I'm Dr. Rahul. Myself Dr. Neela. Myself Dr. Sahana. ಸೊ ಇವರೆಲ್ಲರೂ ಕೂಡ ದೇ ಆರ್ ಅಲ್ಲಿ ವೆಲ್ ಟ್ರೈನ್ಡ್ ಅಂಡ್ ವೆಲ್ ನಾಲೆಡ್ಜಬಲ್. ನಮ್ಮ ಕೋರ್ ಕಾನ್ಸೆಪ್ಟ್ ಬಂದು ಲೈಕ್ ವಿ ಆರ್ ಲೈಕ್ ವೆರಿ ಗುಡ್ ಅಟ್ ಕೇರಿಂಗ್ ಅವರ್ ಪೀಪಲ್, ಅವರ್ ಪೇಷಂಟ್ಸ್. ದೇ ಕಮ್ ಹಿಯರ್ ಫಾರ್ ಪೇಯ್ನ್. ಅವ್ರು ಬರೋದು ಮೇನ್ಲಿ ನೋವಿಂದ ಬರ್ತಾರೆ. ಆ ನೋವಿಂದ ಬರೋರಿಗೆ ಸರಿಯಾಗಿ ಕೇರ್ ಕೊಡೋದೆ ಇನ್ನೊಂದು ಮತ್ತೆ ನೋವು ಕೊಡೋದಕ್ಕಿಂತ ನಾವು ಮೇನ್ಲಿ ಫೋಕಸ್ ಮಾಡೋದು ಆ ಒಂದು ಕೇರಿಂಗ್ ಹಾರ್ಟ್ ಇದೆ, ಅದು ಲೈಕ್ ಎಲ್ಲರಿಗೂ ನಾವು ವೆಲ್ ಟ್ರೈನ್ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಲೈಕ್ ಆಲ್ ಅವರ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಟ್ರೀಟ್ಮೆಂಟ್, ಲೈಕ್ ಸೇಫ್ ಪ್ರೋಟೋಕಾಲ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರ್ತಕ್ಕಂಥ ಒಂದು ಸೇಫೆಸ್ಟ್ ರೆಜಿಮನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ಅವರ್ ಡಾಕ್ಟರ್ಸ್ ಆರ್ ಲೈಕ್ ಈಕ್ವಲಿ ಟ್ರೈನ್ಡ್ ಇನ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಅವರು ಲೈಕ್ ನಾವು ಹೆಂಗೆ ಏನೇನು ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ನಮ್ಮ ಜೊತೆಗಿದ್ದಾರೆ. ಮತ್ತು ನಾವು ಯಾವ್ಯಾವ ರೀತಿ ಟ್ರೈನಿಂಗಲ್ಲಿ ಏನು ಹೇಳಿದ್ದೀವೋ ಲೈಕ್ ಅಬೌಟ್ ಇದರ್ ಲ್ಯಾಬ್ ಟೆಸ್ಟ್ ಬರೆಯೋದಾಗ್ಬೋದು, ಪ್ರಾಪರ್ ಪೇಷಂಟ್ ಬಂದರೆ ಅವ್ರನ್ನ ಕಂಪ್ಲೇಂಟ್ಸ್ ಕೇಳೋದಾಗ್ಬೋದು, ಎಕ್ಸಾಮಿನೇಷನ್ ಮಾಡೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಗ್ಬೋದು, ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಅರೈವ್ ಆಗೋದಾಗ್ಬೋದು, ಮತ್ತು ಆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಬ್ಲಡ್ ಟೆಸ್ಟ್ಸ್, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಆಮೇಲೆ ಅದಾದಮೇಲೆ ದೆನ್ ವಾಟ್ ಎವರ್ ದ ಟ್ರೀಟ್ಮೆಂಟಲ್ಲಿ ಬಂದು IV ಇಂಜೆಕ್ಷನ್ಸ್ ಏನು ಕೊಡ್ತೀವಲ್ಲ, ಆ IV ಇಂಜೆಕ್ಷನ್ಸ್ ಪ್ರಾಪರ್ಲಿ ಲೈಕ್ ಐದರ್ IV ವಿಟಮಿನ್ C ಆರ್ ಮೇಯರ್ಸ್ ಕಪ್ಟಲ್ ಈ ಥರ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್ ಯಾವ ಪೇಷಂಟ್ಗೆ ಏನು ಕೊಡ್ಬೇಕಂತ ದೇ ಆರ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಲೈಕ್ ಲೋಕಲ್ ಪ್ರಿಕ್ಸ್ ಅಂದರೆ ಮಂಡಿ ನೋವು ಇಂಜೆಕ್ಷನ್ಸ್ ಬಂದ, ಸೊಂಟ ನೋವು ಇರೋರು ಬಂದರೆ, ಅಥವಾ ಲೋಕಲ್ ಜಾಯಿಂಟ್ಸ್ ಪೇನ್ ಇರೋರು, ಕುತ್ತಿಗೆ ನೋವು ಇರೋರು, ಅಥವಾ ಡಿಸ್ಕ್ ಬಲ್ಜ್ ಇರ್ತಕ್ಕಂಥದ್ದು ಯಾವುದೇ ಕೇಸಸ್ ಬಂದ್ರೂ, ಈವನ್ HLA-B27, ಆಲ್ ಆಟೋಇಮ್ಯೂನ್ ಕಂಡೀಷನ್ಸ್, ರುಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಕಂಡೀಷನ್ಸಲ್ಲೂ ದೇ ಆರ್ ವೆಲ್ ಟ್ರೈನ್ಡ್. ಲೈಕ್ ವಾಟ್ ಟೈಪ್ ಆಫ್ ಇಂಜೆಕ್ಷನ್ಸ್ ದೇ ಆರ್ ಸಪೋಸ್ ಟು ಗಿವ್ ಲೋಕಲ್ ಪ್ರಿಕ್ಸಲ್ಲಿ, ಲೈಕ್ ಮಂಡಿಗೆ ಏನು ಇಂಜೆಕ್ಷನ್ನು, ಸೊಂಟಕ್ಕೆ ಏನು ಇಂಜೆಕ್ಷನ್, ಕುತ್ತಿಗೆ ಏನು ಇಂಜೆಕ್ಷನ್ ಅಂತ ದೇ ಆರ್ ವೆಲ್ ಟ್ರೈನ್. ಆ್ಯಂಡ್ ಮುಖ್ಯವಾಗಿ ಇದೆಲ್ಲ ಆದಮೇಲೆ ಅವರು ಡಯಟ್ ಎಕ್ಸ್ಪ್ಲನೇಷನ್ ಅಂತ ಬರುತ್ತೆ. ಆ ಡಯಟ್ ಎಕ್ಸ್ಪ್ಲನೇಷನ್ದಲ್ಲಿ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನೇ ಬಂದರೂ ಕೂಡ ಅವ್ರಿಗೆ ಡಿಪೆಂಡಿಂಗ್ ಆನ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮತ್ತು ಡಿಪೆಂಡಿಂಗ್ ಆನ್ ದ ನಿಮ್ಮ ಹೊಟ್ಟೆ ಸ್ಕ್ಯಾನಿಂಗ್, ಫ್ಯಾಟಿ ಲಿವರ್ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ಆ ಡಯಟ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ ಡಯಟ್ ಪ್ಲ್ಯಾನ್, ಕಸ್ಟಮೈಸ್ಡ್ ಡಯಟ್ ಪ್ಲ್ಯಾನ್ ಅವ್ರಿಗೂ ಗೊತ್ತಿದೆ. ನಮ್ಮ ಡಯಟಿಷಿಯನ್ ಪ್ರೀತಿ ಅಂತ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಸೊ ಅದೇ ಥರ ನೆಕ್ಸ್ಟ್ ಬಂದು ಏನು OPD ಮೆಡಿಸಿನ್ಸ್, ನೀವು ಮನೆಗೆ ಹೋಗ್ಬೇಕಾದ್ರೆ ಏನು ಮಾತ್ರೆ ತಗೊಂತಲ್ಲ, ಲೈಕ್ ನೆಕ್ಸ್ಟು 1 ಮಂತ್ಗೆ ಏನು ಮೆಡಿಸಿನ್ಸ್ ತಗೊಂತಾರ, ಆ ಮೆಡಿಸಿನ್ಸಲ್ಲಿ ಯಾವುದು ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಸೇಫ್ ಆಗಿರ್ತಕ್ಕಂಥ ಡ್ರಗ್ಸ್ನ ನಾವು ಇಲ್ಲಿ ಸಿಸ್ಟಮಲ್ಲಿ ಪ್ರೋಟೋಕಾಲ್ ಮಾಡಿಟ್ಟಿದ್ವಿ. ಅವ್ರಿಗೂ ಗೊತ್ತಿದೆ. ಈಚ್ ಆ್ಯಂಡ್ ಎವ್ರಿ ಡ್ರಗ್ ಅವ್ರಿಗೆ ಲೈಕ್ ಮನದಟ್ಟಾಗಿದೆ. ಸೊ ವಿ ಹ್ಯಾವ್ ಟ್ರೈನ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್ ವೆರಿ ವೆಲ್. ಸೊ ಇಷ್ಟು ಇದು ಮಾಡಿದ್ವಿ. ಮತ್ತು ಬ್ಲಡ್ ರಿಪೋರ್ಟ್ ಬಂದಮೇಲೆ ಆ ಬ್ಲಡ್ ರಿಪೋರ್ಟ್ ಪ್ರಕಾರ ಏನೇನು ಮೆಡಿಕೇಷನ್ಸ್ ಅಪ್ಡೇಟ್ ಮಾಡಬೇಕು ಅಂತ. ಸಮ್ಟೈಮ್ಸು ಲೈಕ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರಿ, 90-95% ಆಫ್ ದ ಟೈಮು ಇದು ಈ ಥರ ಆಗಲ್ಲ. ನಾನು ಇಲ್ಲದೆ ಇರುವಾಗ ಯಾವಾಗಾದ್ರೂ ನೀವು ಬಂದಾಗ ಸಪೋಸ್ ನಾನು ಹಾಸ್ಪಿಟ್ಲ್ ಇಲ್ಲ ಅಂತಂದರೆ ದಯವಿಟ್ಟು ಡಿಸಾರ್ಟೆಡ್ ಆಗಬೇಡಿ. ಯಾಕಂದರೆ ಮೇನ್ಲಿ ಫೋಕಸ್ ಇಂಟು ಅಡ್ವಾನ್ಸ್ ಟ್ರೈನಿಂಗ್ಸ್ ದೀಸ್ ಡೇಸ್. ಚೆನ್ನೈ ಕಾನ್ಫರೆನ್ಸ್ ವೀಡಿಯೋ ಹಾಕಿದ್ದೆ ನೋಡಿದ್ರಿ, ಮುಂಬೈ ಕಾನ್ಫರೆನ್ಸ್ ವೀಡಿಯೋ ಹಾಕಿದ್ದೆ ನೋಡಿದ್ರಿ, ಮತ್ತು ನೇಪಾಳ್ ಕಾನ್ಫರೆನ್ಸ್ಗೆ
ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೋಗ್ಬೇಕಾಗತ್ತೆ. ಮತ್ತು ಇನ್ನೂ ಲೈಕ್ ಸುಮಾರು ಟ್ರೈನಿಂಗ್ ಇದೆ, ಕೊಯಮತ್ತೂರು ಟ್ರೈನಿಂಗ್ ಇದೆ, ಮತ್ತು ಪೊಳ್ಳಾಚಿ ಟ್ರೈನಿಂಗ್ ಇದೆ. ಅವೆಲ್ಲ ಟ್ರೈನಿಂಗ್ ಹೋದಾಗ ಸಮ್ಟೈಮ್ಸು ಬರೋಕ್ಕಾಗಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಲೈಕ್ ಅವರು ನಿಮ್ಮನ್ನು ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀನೋ ಅದಕ್ಕೆ ಈಕ್ವಲಿ ಕಾಂಪಿಟೆಂಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟೇ ಕೇರಿಂಗ್ ಮಾಡ್ತಾರೆ. ಸೊ ಪ್ಲೀಸ್ ಯು ಕ್ಯಾನ್ ಟ್ರಸ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಟ್ರೀಟ್ಮೆಂಟ್ಸ್.